ಸರ್ ನಾ ಆಟ ಚಾಲು ಮಾಡಿ ಭಾಳ ದಿನ ಆತ್ರಿ ಸರ್, ಇವತ್ತು ಗೊತ್ತಾಯ್ತು. ಹನುಮಂತು ಕಾಣಿಸ್ತಿದ್ದಾನೆ, ಯಾಕಂದ್ರೆ ಅವ್ನು ತುಂಬಾ ಮುಂದೆ ಇದ್ದಾನೆ. ಸೊ ಅವನನ್ನ ನಾನು ಕಾಂಪಿಟೇಟರ್ ಆಗಿ ತಗೋತೀನಿ. ಓಕೆ, ಹನುಮಂತ ಅವರೇ ಮೈಕ್ ಅವ್ರ ಕೈ ಕೊಟ್ಟು ಬನ್ನಿ. ಶೂಟ್. ತ್ರಿವಿಕ್ರಮ್ ಬನ್ನಿ. ಅಣ್ಣ ನನಗೆ ಹನುಮಂತು ಅನ್ನಿಸ್ತಾಣ. ಬನ್ನಿ ಹನುಮಂತು. ಗೇಮ್ನ ತುಂಬಾ ಸಿಂಪಲ್ ಆಗಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಆರಾಮಾಗಿ ಎಲ್ಲರಿಗೂ ಅಲ್ವಾ ತಿನ್ನಿಸ್ತಾ ಇದ್ದಾನ. ಇದಂತೂ ಶೋರ್. ಅದು ಆಟದಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾನ. ಇಲ್ಲಿ ಬಿಗ್ ಬಾಸ್ ಗೇಮ್ಸ್ಗಳಿಗೆ ಒನ್ ಆಫ್ ದ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಟಫ್ ಕಾಂಪಿಟೇಟರ್. ಹನುಮಂತು ಯಾಕೆ ಅಂತಂದ್ರೆ ಅವನು ಟಾಸ್ಕ್ ವಿಚಾರದಲ್ಲಿ ಇರ್ಬೋದು, ಆ ಟಾಸ್ಕ್ ವಿಚಾರದಲ್ಲಿ ಅವನದೇ ಆಗ್ತಕ್ಕಂಥ ಒಂದು ಸ್ಟೈಲ್ ಇದೆ, ಕಾಮ್ನೆಸ್ ಅಲ್ಲಿ ಆ ಟಾಸ್ಕ್ ಕಂಪ್ಲೀಟ್ ಮಾಡೋದಿರ್ಬೋದು. ಆಮೇಲೆ ಗ್ರೂಪ್ ಅಲ್ಲಿ ಆಡ್ತಿರ್ಬೇಕಾದ್ರೂ ಒಂದು 4-5 ಜನ ಆಡ್ತಿರ್ಬೇಕಾದ್ರೂ ಅವ್ನ ಇಂಪಾರ್ಟೆನ್ಸ್ ಇರುತ್ತೆ ಸರ್. ಅವನಿಂದನೇ ಆ ಟಾಸ್ಕ್ ಒಂದಷ್ಟು ಚೇಂಜಸ್ ಆಗುತ್ತೆ, ಅವನಿಂದನೇ ವಿನ್ ಆಗುತ್ತೆ. ಆ ಒಂದು ಚಾಲಕತೆ ಅವನಲ್ಲಿದೆ. ಅದಾದ್ಮೇಲೆ ಮನೆಯಲ್ಲಿ ಯಾರ ಜೊತೆಗೂ ಜಗಳ ಮಾಡ್ಕೊಳ್ಳಲ್ಲ. ಅವನ ಎಂಟರ್ಟೈನ್ಮೆಂಟ್. ಹನುಮಂತು ಮತದಾನಗಳ ಗುದ್ದಾಟದ ನಡುವೆ ಒಂದು ಪುಟ್ಟ ಮಲ ಬಂದು ಗುರಿ ತಲುಪಿದ ಕಥೆ ಹಾಗೆ ಹನುಮಂತು ಬಂದಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದು ಆಗಾಗ ಸ್ವಿಚ್ ಆಫ್ ಆಗ್ತಾ ಇದ್ದೇನೆ ಅಂತ ಹೇಳಿ ಇಡೀ ಮನೆಯನ್ನು ಸ್ವಿಚ್ ಆಫ್ ಮಾಡ್ತಾರೆ. ಆದ್ರೆ ಬಹಳ ಸರಳವಾಗಿ ಒಂದು ಆಟವನ್ನು ತಗೊಳ್ಬಹುದು ಅನ್ನೋದನ್ನ ಎಲ್ರಿಗೂ ತೋರಿಸ್ತಾನೆ ಫೈನಲ್ಗೆ ಹೋಗ್ತಾರೆ. ಹಾಗಾಗಿ ಆಟಕ್ಕೆ ಎಲ್ಲರೂ